ಶಾವಿಗೆ ಪಾಯಸ ಮಾಡಿದಾಗ ಕೆಲವೊಂದು ಸಲ ಅದು ಸ್ವಲ್ಪ ತಣ್ಣಗಾದ ನಂತರ ತುಂಬ ಗಟ್ಟಿಯಾಗುತ್ತೆ. ನಿಮ್ಮ ಪಾಯಸ ಕೂಡ ಗಟ್ಟಿಯಾಗುತ್ತಾ? ಈ 3 ಟಿಪ್ಸ್ನ ನೀವು ಫಾಲೋ ಮಾಡಿದರೆ ಶಾವಿಗೆ ಪಾಯಸ ತಣ್ಣಗಾದ ನಂತರ ಗಟ್ಟಿನೂ ಆಗಲ್ಲ ಮತ್ತು ತುಂಬ ರುಚಿ ಕೂಡ ಆಗುತ್ತೆ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಾಕ ಶೃಂಗಾರ. ಫಸ್ಟ್ ಇವಾಗ ಒಂದು ಪಾತ್ರೆನ ಬಿಸಿ ಮಾಡೋಕ್ಕಿಟ್ಬಿಟ್ಟು ಇದರಲ್ಲಿ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ, ನಂತರ ಇದರಲ್ಲಿ ಒಂದು 4 ರಿಂದ 5 ಕಟ್ ಮಾಡಿದ ಬಾದಾಮ್ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡಿ. ಫ್ರೆಂಡ್ಸ್, ನೀವು ಶಾವಿಗೆ ಪಾಯಸನ ಫಸ್ಟ್ ಟೈಮ್ ಮಾಡ್ತಾ ಇದ್ರೆ ಅಥವಾ ಬ್ಯಾಚುಲರ್ಸ್ ಆಗಿದ್ದರೆ ಈ ವಿಡಿಯೋ ನಿಮಗೆ ಖಂಡಿತ ಹೆಲ್ಪ್ ಆಗುತ್ತೆ. ವಿಡಿಯೋನ ಸ್ವಲ್ಪ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಬಾದಾಮ್ನ ಅರ್ಧ ಫ್ರೈ ಮಾಡಿದ ನಂತರ ಒಂದು 4 ರಿಂದ 5 ಗೋಡಂಬಿ ಹಾಕಿ, ಇದನ್ನು ಕೂಡ ಸ್ವಲ್ಪ ಹೊತ್ತು ಫ್ರೈ ಮಾಡಿ. ಆಮೇಲೆ ಒಂದು 4-5 ಒಣ ದ್ರಾಕ್ಷಿ ಹಾಕಿಬಿಟ್ಟು ಮತ್ತೆ ಸ್ವಲ್ಪ ಹೊತ್ತು ಫ್ರೈ ಮಾಡಿ. ಡ್ರೈ ಫ್ರೂಟ್ಸ್ಗಳನ್ನು ನೀವು ನಿಮ್ಮ ಇಷ್ಟದ ಪ್ರಕಾರ ಹೆಚ್ಚು ಕಡಿಮೆ ಹಾಕೋಬೋದು. ಎಲ್ಲ ಡ್ರೈ ಫ್ರೂಟ್ಸ್ಗಳು ಈ ಥರ ಸ್ವಲ್ಪ ಕೆಂಪಾದ ನಂತರ ತಕ್ಷಣ ಒಂದು ಬಟ್ಲಲ್ಲಿ ತೆಗೆದುಬಿಡಿ. ಆಮೇಲೆ ಇದೇ ತುಪ್ಪದಲ್ಲಿ ಶಾವಿಗೆ ಹಾಕಿ, ಇದನ್ನು ಕೂಡ ತುಪ್ಪದಲ್ಲಿ ಚೆನ್ನಾಗಿ ಹುರಿಬೇಕು. ನಾನಿಲ್ಲಿ 1 ಬಟ್ಟಲ್ನಷ್ಟು ಶಾವಿಗೆನ ತಗೊಂಡಿದ್ದೀನಿ. ಯಾವುದಾದ್ರೂ ಒಂದು ಬಟ್ಲು, ಲೋಟ ಅಥವಾ ಕಪ್ಪಲ್ಲಿ ಶಾವಿಗೆನ ಅಳತೆ ಮಾಡಿ ತಗೊಳ್ಳಿ. ನಾನಿಲ್ಲಿ ಆಲ್ರೆಡಿ ಹುರಿದಿರುವಂಥ ಶಾವಿಗೆನ ತಗೊಂಡಿದ್ದೀನಿ, ಹಾಗಾಗಿ ಇದನ್ನು ತುಂಬ ಹೊತ್ತು ಫ್ರೈ ಮಾಡಲ್ಲ. ಒಂದು 15 ರಿಂದ 20 ಸೆಕೆಂಡ್ ಮಾತ್ರ ನಾನು ಇದನ್ನು ತುಪ್ಪದಲ್ಲಿ ಫ್ರೈ ಮಾಡ್ಕೊತೀನಿ. ಹುರಿದೇ ಇರುವಂಥ ಶಾವಿಗೆನ ತಗೊಂಡ್ರೆ ಸಿಮ್ಮಲ್ಲಿ ಈ ಥರ ಇದನ್ನು ಚೆನ್ನಾಗಿ ಕೆಂಪಾಗುವವರೆಗೂ ಕೈ ಬಿಡದೆ ಹುರಿಬೇಕು. ಶಾವಿಗೆನ ಚೆನ್ನಾಗಿ ಹುರಿದ್ರೇ ಪಾಯಸ ತುಂಬ ರುಚಿಯಾಗುತ್ತೆ. ಶಾವಿಗೆನ ಚೆನ್ನಾಗಿ ಹುರಿದ ನಂತರ ಈಗ ಇದರಲ್ಲಿ ನೀರು ಹಾಕಬೇಕು. ಬೇರೆ ಒಂದು ಪಾತ್ರೆಯಲ್ಲಿ ನೀರನ್ನು ಕಾಯಿಸ್ಬಿಟ್ಟು ಹಾಕಬೇಕು. ಯಾವ ಬಟ್ಲಲ್ಲಿ ಅಥವಾ ಕಪ್ಪಲ್ಲಿ ನೀವು ಶಾವಿಗೆನ ಅಳತೆ ಮಾಡಿ ತಗೊಂಡಿರ್ತೀರ ಅದೇ ಸೇಮ್ ಕಪ್ಪಲ್ಲಿ ಒಂದು 4 ಕಪ್ನಷ್ಟು ನೀರನ್ನು ಕರೆಕ್ಟಾಗಿ ಅಳತೆ ಮಾಡಿ ತಗೊಂಡು ನೀರನ್ನು ಚೆನ್ನಾಗಿ ಕಾಯಿಸಿ ನಂತರ ಹುರಿದಿರುವ ಶಾವಿಗೆಯಲ್ಲೇ ಹಾಕಿ. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಈಗ ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು 3 ರಿಂದ 4 ನಿಮಿಷದವರೆಗೂ ಚೆನ್ನಾಗಿ ಕುದಿಸ್ಬೇಕು. ಫ್ರೆಂಡ್ಸ್, ನೀವು ನಿಮ್ಮ ಮನೆಯಲ್ಲಿ ಯಾವ ರೀತಿ ಶಾವಿಗೆ ಪಾಯಸನ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಶಾವಿಗೆ ಈ ಥರ ಒಂದು 90% ಕುಕ್ ಆದರೆ ಸಾಕು, ಪೂರ್ತಿ ಕುಕ್ ಆಗಬಾರ್ದು. ಇವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಇದನ್ನು ತಕ್ಷಣ ಈ ಥರ ಒಂದು ಜರಡಿಯಲ್ಲಿ ಇದನ್ನು ಬಸಿಬೇಕು. ಒಂದು 5 ನಿಮಿಷ ನೀರೆಲ್ಲ ಚೆನ್ನಾಗಿ ಬಸಿವರೆಗೂ ಇದನ್ನು ಇದೇ ರೀತಿ ಬಿಡಬೇಕು. ಯಾಕಪ್ಪ ಶಾವಿಗೆನ ಬಸಿಬೇಕು ಅಂತಂದರೆ ಈ ನೀರಲ್ಲಿ ಸ್ಟಾರ್ಚ್ ಇರುತ್ತೆ, ಅದರಿಂದ ಶಾವಿಗೆ ಪಾಯಸ ಸ್ವಲ್ಪ ಹೊತ್ತಾದ ನಂತರ ಗಟ್ಟಿ ಆಗ್ತಾ ಬರುತ್ತೆ. ಅದಕ್ಕೆ ಶಾವಿಗೆನ ಸ್ವಲ್ಪ ಕುದಿಸಿದ ನಂತರ ಅದರ ನೀರನ್ನು ಬಸಿದು ತೆಗಿಬೇಕು. ಆ ನೀರನ್ನು ಮತ್ತೆ ಯೂಸ್ ಮಾಡಬಾರ್ದು. ಶಾವಿಗೆಯಲ್ಲಿರುವ ನೀರು ಬಸಿವರೆಗೂ ಮುಂದಿನ ಪ್ರೊಸೀಜರ್ ಏನು ಅಂತ ನೋಡೋಣ. ಬೇರೆ ಒಂದು ಸಣ್ಣ ಪಾತ್ರೆಯಲ್ಲಿ ಒಂದು 3/4 ಕಪ್ನಷ್ಟು ಸಕ್ಕರೆ ಹಾಕಿ, 1/4 ಕಪ್ನಷ್ಟು ನೀರು ಹಾಕಿಬಿಟ್ಟು ಬಿಸಿ ಮಾಡೋಕ್ಕಿಡಿ. ಸಕ್ಕರೆ ಎಲ್ಲ ಚೆನ್ನಾಗಿ ಕರಗುವವರೆಗೂ ಮಿಕ್ಸ್ ಮಾಡ್ತಾಯಿರಿ. ಪಾಕ ಮಾಡೋದೇನು ಬೇಡ, ಬರೀ ಸಕ್ಕರೆ ಕರಗಿದ್ರೆ ಸಾಕು. 1 ಕಪ್ ಶಾವಿಗೆಗೆ 3/4 ಕಪ್ನಷ್ಟು ಸಕ್ಕರೆ ಕರೆಕ್ಟ್ ಆಗುತ್ತೆ. ನಿಮಗೆ ಸ್ವೀಟ್ ಇನ್ನೂ ಸ್ವಲ್ಪ ಜಾಸ್ತಿ ಬೇಕಂತಂದರೆ 1 ಕಪ್ನಷ್ಟು ಕೂಡ ಸಕ್ಕರೆನ ಹಾಕೋಬೋದು. ಸಕ್ಕರೆನ ಈ ಥರ ನೀರಲ್ಲಿ ಕರಗಿಸ್ಬಿಟ್ಟು ಹಾಕೋದ್ರಿಂದ ಶಾವಿಗೆ ಪಾಯಸ ತಣ್ಣಗಾದ ನಂತರ ಗಟ್ಟಿಯಾಗಲ್ಲ. ಸಕ್ಕರೆ ಎಲ್ಲ ಈ ಥರ ಚೆನ್ನಾಗಿ ಕರಗಿದ್ರೆ ಸಾಕು. ಗ್ಯಾಸ್ ಆಫ್ ಮಾಡಿಬಿಟ್ಟು ಇದನ್ನು ಸೈಡಲ್ಲಿ ಎತ್ತಿಡಿ. ಆಮೇಲೆ ಬಸ್ತಿರುವಂಥ ಶಾವಿಗೆನ ಮತ್ತೆ ಅದೇ ಪಾತ್ರೆಯಲ್ಲಿ ಹಾಕಿ. ಈಗ ಇದರಲ್ಲಿ ಹಾಲು ಹಾಕಿ. ಇದು ಕಾಯಿ ಸಾರಿಸಿದ ಹಾಲು. ಯಾವ ಕಪ್ಪಲ್ಲಿ ನೀವು ಶಾವಿಗೆನ ಅಳತೆ ಮಾಡಿ ತಗೊಂಡಿರ್ತೀರ ಅದೇ ಸೇಮ್ ಕಪ್ಪಲ್ಲಿ ಒಂದು 4 ಕಪ್ನಷ್ಟು ಹಾಲನ್ನು ಹಾಕಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಈಗ ಗ್ಯಾಸ್ ಆನ್ ಮಾಡಿ ಮೀಡಿಯಮ್ ಫ್ಲೇಮ್ನಲ್ಲಿ ಇದನ್ನು ಮತ್ತೆ ಒಂದು 2 ರಿಂದ 3 ನಿಮಿಷದವರೆಗೂ ಚೆನ್ನಾಗಿ ಕುದಿಸ್ಬೇಕು. ಒಂದು 2-3 ನಿಮಿಷದ ನಂತರ ಶಾವಿಗೆ ಚೆನ್ನಾಗಿ ಕುದ್ದ ನಂತರ ಅದನ್ನು ಈ ಥರ ಚೆಕ್ ಮಾಡಿ ನೋಡಿ. ಬಿಸಿ ಇರುತ್ತೆ, ಹುಷಾರು. ಶಾವಿಗೆನ ಪ್ರೆಸ್ ಮಾಡಿದಾಗ ಅದು ಈ ಥರ ತುಂಡಾಗಬೇಕು, ಅಂದರೆ ಶಾವಿಗೆ ಚೆನ್ನಾಗಿ ಕುದ್ದಿದೆ ಅಂತ ಅರ್ಥ. ಈಗ ಇದರಲ್ಲಿ ಮುಂಚೆ ರೆಡಿ ಮಾಡಿದ ಸಕ್ಕರೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಶಾವಿಗೆ ಈ ಥರ ಚೆನ್ನಾಗಿ ಕುದ್ದ ನಂತರನೇ ಸಕ್ಕರೆ ಹಾಕಬೇಕು.
ಮುಂಚೆನೇ ಸಕ್ಕರೆ ಹಾಕಿದರೆ ಆವಾಗ ಶಾವಿಗೆನ ನೀವು ಎಷ್ಟು ಕುದಿಸಿದ್ರೂ ಅದು ಚೆನ್ನಾಗಿ ಕುದಿಯಲ್ಲ ಮತ್ತು ಪಾಯಸ ಅಷ್ಟೊಂದು ರುಚಿ ಕೂಡ ಆಗಲ್ಲ. ಆಮೇಲೆ 1 ಟೀ ಸ್ಪೂನಷ್ಟು ಏಲಕ್ಕಿ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 1 ನಿಮಿಷ ಕುದಿಸಿ. ಸಕ್ಕರೆ ಹಾಕಿದ ಮೇಲೆ ತುಂಬ ಹೊತ್ತು ಕುದಿಸ್ಬಾರ್ದು, 1-2 ನಿಮಿಷ ಕುದಿಸಿದ್ರೆ ಸಾಕು. 1-2 ನಿಮಿಷದ ನಂತರ ಈಗ ಇದರಲ್ಲಿ ಚಿಟಿಕೆ ಉಪ್ಪು ಹಾಕಿ, ಜಾಸ್ತಿ ಹಾಕಬಾರ್ದು. ನಂತರ ಫ್ರೈ ಮಾಡಿದಂಥ ಡ್ರೈ ಫ್ರೂಟ್ಸ್ಗಳನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಬೇಕಂದ್ರೆ ಇವಾಗ 1 ಟೇಬಲ್ ಸ್ಪೂನಷ್ಟು ತುಪ್ಪ ಕೂಡ ಹಾಕ್ಕೋಬೋದು. ಯಾವುದೇ ಸ್ವೀಟ್ ಮಾಡಿದಾಗ ಅದಕ್ಕೆ ಚಿಟಿಕೆ ಉಪ್ಪು ಹಾಕಿ ನೋಡಿ, ಟೇಸ್ಟಲ್ಲಿ ತುಂಬಾ ವ್ಯತ್ಯಾಸ ಆಗುತ್ತೆ. ಈಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಒಂದು 5 ನಿಮಿಷದವರೆಗೂ ಇದನ್ನು ಮುಚ್ಚಿಡಿ. 5 ನಿಮಿಷದ ನಂತರ ಬಿಸಿ ಬಿಸಿ ಶಾವಿಗೆನ ಎಂಜಾಯ್ ಮಾಡಿ. ಸೊ ಫ್ರೆಂಡ್ಸ್, ಇವತ್ತಿನ ಈ ಶಾವಿಗೆ ಪಾಯಸದ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮಾತ್ರ ಖಂಡಿತ ಮರಿಬೇಡಿ. ಮತ್ತು ಇಲ್ಲಿವರೆಗೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.